18 ಸುಳಿ ಮಾಡಿ ನಾವು ಬೆಂಗಳೂರಿಂದ ಇವರು ನನ್ನ ವೈಫ್ ಅಂದರೆ ನನ್ನ ಹೆಂಡತಿಯವರು ಭಾರತೀಯರು ಅವರಿಗೆ ಸುಮಾರು ವರ್ಷಗಳಿಂದ ಕಾಲು ಭಾಳ ಪ್ರಾಬ್ಲಮ್ ಇತ್ತು. ಅವರು ಡಾಕ್ಟ್ರ್ ಹೇಳಿದರು ನೆಕ್ಸ್ಟು ಆಪರೇಷನ್ ಮಾಡಬೇಕಾಗುತ್ತೆ. ಸೊ ಆದ್ದರಿಂದ ನಾವು ಆಪ್ರೇಷನ್ ಇಲ್ಲದ್ರೆ ಏನಾದರೂ ಬೇರೆ ಟ್ರೀಟ್ಮೆಂಟ್ ಸಿಗುತ್ತಾ ಅಂತ ಹೇಳಿ ಭಾಳ ಕಡೆ ನಾವು ಅಂದರೆ ಸರ್ಚ್ ಮಾಡ್ತಾಯಿದ್ದೋ ಮತ್ತು ಒಂದು ತಲಾಶ್ ಮಾಡ್ತಾಯಿದ್ದೆ ಎಲ್ಲಿದೆ ಏನೋ ಸರಿ. ಇದೇ ಥರ ಯೂಟ್ಯೂಬಲ್ಲಿ ಸರಿ ಮೈಸೂರಲ್ಲಿ ಈ ಥರ ಒಂದು ಭಾರತ್ ಬೋನ್ ಸೆಂಟರ್ ಅಂತ ಒಂದಿದೆ ಅಂತ ಹೇಳಿ ಈ ಥರ ಒಂದು ಸ್ವಲ್ಪ ಒಂದು ವರದಿ ಬಂತು. ಆ ವರದಿ ಬಂದಾಗ ನಾವು ಫೋನ್ ಮಾಡಿ ಕೇಳಿದಾಗ ನಿಮಗೆ ಬಂದು ಹೋಗಿ ಅಂತ ಹೇಳಿದ್ರು. ಇಲ್ಲಿ ಈಗ ಬಂದಿದ್ವಿ. ಬಂದು ಈಗ ನಮ್ಮ ಕೃಷಿಗೆ ಕಾಲು ಇದು ಮಸಾಜ್ ಎಲ್ಲ ಮಾಡಿದ್ದಾರೆ. ಅವರು ಮಸಾಜ್ ಮಾಡಿ ಕೆಲವು ತೈಲ ಮತ್ತು ಆಯಿಲ್ ಎಲ್ಲ ಕೊಟ್ಟಿದ್ದಾರೆ. ಸೊ ಇದನ್ನು ಹಾಕ್ಕೊಳ್ಳಿ, ಕಡಿಮೆ ಎಲ್ಲ ಕಡಿಮೆ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ದೇವರಿಂದ ಕಡಿಮೆ ಆದರೆ ಭಾಳ ಸಂತೋಷ. ಟ್ರೀಟ್ಮೆಂಟ್ ನೋಡಿದ್ದೀವಿ. ಸೊ ನಮಗೆ ಇನ್ನು ಮುಂದಕ್ಕೆ ನೋಡೋದಕ್ಕೆ ಆಗುತ್ತೆ. ಇವಾಗ ಮಸಾಜ್ ಮಾಡಿ ಒಂದು 5 ನಿಮಿಷ ಆಗಿದೆ, 10 ನಿಮಿಷ ಆಯಿತು. ಅದು ನಮ್ಮ ಮಿಸ್ಸಸ್ ಅವರೇ ಹೇಳಬೇಕು. ಯಾಕಂದರೆ ನಾನು ಅವರು ಕಾಲ್ ಮಾಡಿಸ್ಕೊಡ್ತೀನಿ, ಅವರೇ ಹೇಳಬೇಕು. ಮಾಡಿಸ್ಕೊಂಡು ನಾನು ಬಂದಾಗ ತುಂಬ ನೋಡಿದ್ರು. ಈಗ ಮಾಡಿ ಮಸಾಜ್ ಮಾಡೋದು ಸ್ವಲ್ಪ ನೋವು ಆಯಿತು. ಈಗ ಸ್ವಲ್ಪ ಫ್ರೀ ಆಗಿದೆ, ಕಾಲೆಲ್ಲ ಸ್ವಲ್ಪ ಫ್ರೀ ಆಗಿದೆ. ನಡೆಯೋಕ್ಕೆ ಸ್ವಲ್ಪ ಟೈಟ್ನೆಸ್ ಇದೆ, ಮೊದಲು ತುಂಬ ಟೈಟ್ನೆಸ್ ಇತ್ತು ಬಂದಾಗ. ಈಗ ಸ್ವಲ್ಪ ಫ್ರೀ ಆಗಿದೆ, ಕಾಲೆಲ್ಲ ಫ್ರೀ ಆದರೆ ತುಂಬ ಸಂತೋಷ ಆಗುತ್ತೆ. ಯಾಕಂದರೆ ವಯಸ್ಸಾದ್ಮೇಲೆ ನಮ್ಮ ಸ್ವಂತ ಕಾಲಲ್ಲಿ ನಾವು ಓಡಾಡ್ಕೊಂಡಿದ್ದು ನಮ್ಮ ಕೆಲಸ ನಾವು ಮಾಡ್ಕೋಬೇಕು. ನಾವು ಮಾಡಿಕೊಂಡ್ರೆ ಸಂತೋಷ ಆಗುತ್ತೆ. ಆ ಥರ ಇದು ಮಾಡ್ತೀನಿ ಅಂತ ಹೇಳಿದ್ದಾರೆ, ಭರವಸೆ ಕೊಟ್ಟಿದ್ದಾರೆ. ಕಮ್ಮಿ ಆಗಿದೆ, ಈಗ ಫ್ರೀ ಆಗಿದೆ ಕಾಲು. ಹಾಂ, ಬೇರೆ ಬಂದು ಇವಾಗ ನನ್ನ ಫ್ರೆಂಡ್ಸೇ ಇದ್ದಾರೆ, 4-5 ಜನ ಇದ್ದಾರೆ. ನನಗೆ ವಾಸಿ ಆಯಿತು ಅಂದರೆ ಅವ್ರು 4 ಜನಕ್ಕೂ ಬರ್ತಾರೆ. ಅವ್ರು ಇನ್ನು 4 ಜನಕ್ಕೆ ಹೇಳ್ತಾರೆ. ಈ ಥರನೇ ಎಲ್ಲರಿಗೂ ಒಂದು ಹೆಲ್ಪ್ ಆಗುತ್ತೆ. ಇವ್ರ ಕಡೆಯಿಂದ ನಮಗೆ 4 ಜನ ಆಪ್ರೇಷನ್ ಇಲ್ದಿರೇ ವಾಸಿ ಆಗುತ್ತೆ ಅಂದರೆ ಎಲ್ಲರಿಗೂ ಸಂತೋಷ ಅಲ್ಲ. 4 ಜನಕ್ಕೆ ಗೊತ್ತಾದರೆ 4 ಜನಕ್ಕೆ 8 ಜನ 15 ಜನ ಹಿಂಗೆ ಬರ್ತಾರೆ. ಎಲ್ಲರಿಗೂ ಆಪ್ರೇಷನ್ ಇದ್ದರೆ ಸಕ್ಸಸ್ ಆದರೆ ಸಂತೋಷ. ನಾವು ಮೈಸೂರಲ್ಲಿ ಇರೋರೆ. ನಾವು ಮಧ್ಯದಲ್ಲೂ ಇಲ್ಲಿ ನೋಡಿದ್ದೀವಿ ಗೋಲ್ಡ್ ಸೆಂಟರ್ ಮಾಡೋದನ್ನು. ಅಮ್ಮಂಗೆ ಮೊದಲು ಸರಿ ಕಾಲು ನಡೆಯುವಾಗ ಬಿದ್ದು ಕಾಲು ಫ್ರ್ಯಾಕ್ಚರ್ ಆಗಿತ್ತು. ಆವಾಗಲೂ ನಾವು ಇಲ್ಲೇ ಬಂದು ತೋರಿಸಿ ಆ ಕಾಲನ್ನ ಸರಿ ಮಾಡಿಸ್ಕೊಂಡಿದ್ವಿ. ಇದು 2ನೇ ಸರಿ ನಮ್ಮಮ್ಮ ಬಿದ್ದಿರೋದು. ಈಗ ಕೈ ಲೆಫ್ಟದು ಸ್ವಲ್ಪ ಮೂಳೆ ಜರುಗಿದೆ ಅಂತ ಹೇಳಿದ್ದಾರೆ. ಅದಕ್ಕೆ ಈಗ 2ನೇ ಸರಿ ಹಾಕ್ಸ್ಕೊಂಡಿದ್ದೀವಿ. ಇದು 3ನೇ ಸರಿ ಹಾಕ್ಸ್ತಾ ಇರೋದು. ಈಗ ಅಮ್ಮಂಗೆ ಸ್ವಲ್ಪ ಪರವಾಗಿಲ್ಲ, ಮೊದಲಿಗಿಂತ ನೋವು ಕಮ್ಮಿ ಆಗಿದೆ. ಈಗ ಅವರೇ ಮಾತಾಡ್ತಾರೆ. ನಮಗೆ ಸ್ವಲ್ಪ ಮಾಡ್ತಿದ್ದೇವೆ, ಸ್ವಲ್ಪ ನೋವೆಲ್ಲ ಕಮ್ಮಿ ಆಗಿದೆ, ನೋವು ಕಮ್ಮಿ ಆಗಿದೆ, ಪರವಾಗಿಲ್ಲ. Para tiempo,